ಬಿಸಾಕೋದು, ಯೂಸ್ ಮಾಡೋದು ಬಿಸಾಕೋದು. ಹಂಗಿದ್ದಾಗ ನಮಗೆ ಆರೋಗ್ಯ ಎಲ್ಲಿಂದ ಬರಬೇಕು? ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದ್ರೆ ಮನೆಗೆ ಹೋಗಿ ಫಸ್ಟ್ ನಿಮ್ಮ ಪ್ಲಾಸ್ಟಿಕ್ ಬಕೆಟು, ಪ್ಲಾಸ್ಟಿಕ್ ನೀರು ಅವನ್ನೆಲ್ಲ ಬಿಸಾಕಿ ತಾಮ್ರ, ಕಿತ್ತಾಳೆ, ಕಂಚು ಇವನ್ನೆಲ್ಲ ತೆಗೆದು ಉಪಯೋಗಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಕಾಲು ನೋವು, ಕೈ ನೋವು, ತಲೆ ನೋವು ಇದ್ಯಾವುದು ಬರಲ್ಲ. ಆದರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ ಪ್ಲಾಸ್ಟಿಕ್ಕು, ಪೇಪರ್ ಹಾಳೆಲ್ಲ ಇದ್ದು ಬಿಸಾಡಿ ಬಿಡ್ತೀವಿ. ಹಾಗೆಯೇ ನಮ್ಮ ಸಂಬಂಧಗಳು ಹಾಗೆ ಹೋಗಿಬಿಟ್ಟಿವೆ. ನೋಡಲು ಇನ್ನು ಚಿಕ್ಕ ವಯಸ್ಸು ತಾಯಿ ನಿನಗೆ ನೀನು ಹೋಗಿ ತಾಮ್ರ, ಕಂಚು ಈ ನೀರನ್ನು ಉಪಯೋಗಿಸೋದು ನಿನ್ನ ಮಂಡಿನ ಕಾಲು ಎಲ್ಲ ಮುಂದಿನ ಗಣೇಶನ ಹಬ್ಬದಷ್ಟೇ ನೀನು ಈ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು. ಖಂಡಿತವಾಗಿಯೂ ಆ ಚಳಿಕೆ ನಮ್ಮ ಸೌರಮ್ಮನ ಆಶೀರ್ವಾದ ನಿನ್ನೆ ಇದ್ದೇ ಇದೆ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ, ಹೋಗಿ ಬಾ ತಾಯಿ, ಹೋಗಿ ಬಾ ತಾಯಿ. ಈ ಸಮಸ್ಯೆಗೆ ಈ ಪರಿಹಾರ ಕೊಡ್ತೀಯಾ ಅಂತ ನಾವೆಲ್ಲ ನಂಬಿದ್ದೀವಿ. ಯಾಕೆ ಈಗ ನಮ್ಮ ಸಮಾಜದಲ್ಲಿ ವೃದ್ಧಾಶ್ರಮ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಹೇಳಿದ್ದಾರೆ. ನಿನ್ನೆ ತಾನೇ ವಿಶ್ವ ವೃದ್ಧರ ದಿನಾಚರಣೆಯನ್ನು ಆಚರಣೆ ಮಾಡಿದೆ ತಾಯಿ. ನೋಡಿ, 10 ಜನ ಮಕ್ಕಳನ್ನ ಒಬ್ಬ ತಂದೆ ತಾಯಿ ಸಾಕ್ತಾರೆ. ಆದ್ರೆ ಇವತ್ತಿನ ದಿನದಲ್ಲಿ 10 ಜನ ಮಕ್ಕಳು ಒಬ್ಬ ತಂದೆ ತಾಯಿಯನ್ನ ಸಾಕಾಗದೆ ತಗೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೆ ಅವರನ್ನ. ಇದು ತಪ್ಪು ತಾಯಿ, ತಪ್ಪು. ನಮಗೆ ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಎಷ್ಟು ಜನ ನಾವು ಈ